ನಮಸ್ತೆ ಆತ್ಮೀಯರೇ, ಇವತ್ತು ನಾವು ನೀವು ನೋಡಿದ್ರೆ ಗೊತ್ತಾಗ್ತದೆ. KRS ಹಿನ್ನೀರು ಸೌತ್ನಳ್ಳಿಲಿದ್ದೀವಿ. ಗದ್ದೆ ಎಲ್ಲ ಆಗಲೇ ಕಟಾವು ಬಂದಿದೆ. ಕಟಾವು ಸಮಯ. ಕೆಲವರು ಮಿಷಿನಲ್ಲಿ ಕಟ್ ಮಾಡ್ತಾರೆ, ಕೆಲವರು ಕುಯ್ದು ಕಟ್ ಮಾಡ್ತಾರೆ. ಏಕೋ ಒಟ್ಟಿನಲ್ಲಿ 6 ಜನರ ಕಾರ್ಮಿಕರ ಸಮಸ್ಯೆ ಇದ್ರೂ ಕೂಡ ಇವತ್ತು ಜನ ಭತ್ತ ಬೆಳೆಯೋದು ಬಿಟ್ಟಿಲ್ಲ. ಕೆಲವು ಕಡೆ ಭತ್ತ ಬೆಳೀಲೇಬೇಕು, ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಯಾರೋ ಒಬ್ಬೊಬ್ಬರು ತೋಟ ಗೀಟ ಮಾಡ್ಕೊಂಡು ಅದನ್ನು ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ನಾವಿವತ್ತು ಇಲ್ಲಿ ಸೌತ್ನಳ್ಳಿ ತೋಟದಲ್ಲಿದ್ದೀವಿ. ನೋಡಿ, ಇಲ್ಲಿ ಇವಾಗ ಒಂದು ಲೈನಲ್ಲಿ ನುಗ್ಗೆ, ಒಂದು ಲೈನಲ್ಲಿ ಅಗಸೆ, ಇನ್ನೊಂದು ಲೈನಲ್ಲಿ ಗ್ಲೀಸಿಡಿಯಾ, ಈ ರೀತಿ. ಇಲ್ಲಿ ಮಧ್ಯದಲ್ಲಿ ನಾವು ಸೆಣಬನ್ನು ಹಾಕಿದ್ದು, ನವಧಾನ್ಯಗಳ ಟೈಪನ್ನು ಹಾಕಿದ್ದು. ಈ ಥರ ಇಲ್ಲಿ ಹಾಕೋದ್ರಿಂದ ಏನಾಗ್ತದೆ, ನಿಮಗೆ ಇಲ್ಲಿ ಯಾವುದೇ ಕಳೆಗಳು ಬರೋದಿಲ್ಲ ಮತ್ತು ಭೂಮಿಯೂ ತಂಪಾಗಿರ್ತದೆ. ಹಾಗೆ ಇದು ನೀವು ನೋಡಿರ್ಬೋದು, ಇಲ್ಲಿ ಗ್ಲೀಸಿಡಿಯಾ ಎಲ್ಲ ಕ್ಲೀನಾಗಿ ಇಲ್ಲಿ ಇದೆ. ಈಗ ಗ್ಲೀಸಿಡಿಯಾ ಪ್ಲಾಂಟೇಷನ್ ಮಾಡಿದ್ದೀವಿ. ಹಾಗೆ ನಾವು 15 ದಿನಕ್ಕೆ ಮುಂಚೆ 20 ದಿನಕ್ಕೆ ಮುಂಚೆ ಮಾಡಿದಂಥ ಈಗ ಇಲ್ಲಿ ಬಟರ್ ಫ್ರೂಟ್ ಹಾಕಿದ್ದೀವಿ. ಬಟರ್ ಫ್ರೂಟ್ ಕೆಳಗಡೆ ಹಾಕಿರುವಂಥದ್ದು ಇದು ನೈಟ್ರೋಜನ್ ಫಿಕ್ಸೇಷನ್ಗೆ ಉರುಳಿ ಗಿಡ ಅಲ್ಲಿ ಇದೆ. ತೆಂಗು ಹಾಗೆ ಗಿಡ ಅದು ಇದಾಯಿತು ಅಂದ್ಬಿಟ್ಟು ಅದನ್ನ ಇದು ಮಾಡಿದ್ದೀವಿ. ಹಾಗೆ ಇಲ್ಲೆಲ್ಲ ಚಕ್ಕೆ ಗಿಡಗಳನ್ನ ಹಾಕಿದ್ದೀವಿ. ಹೀಗೆ ಇದರಲ್ಲೆಲ್ಲ ಲೈನಾಗಿ ಕೆಲಸ ನಡೀತಾ ಇದೆ. ಬೇರೆ ಬೇರೆ ಗಿಡಗಳನ್ನೆಲ್ಲ ಇನ್ನು ನಾವು ನೆಕ್ಸ್ಟ್ ಇವಾಗ ತರಬೇಕು, ತಂದು ಇದನ್ನು ಇಲ್ಲಿ ಹಾಕಬೇಕು. ಇಲ್ಲಿ ತುಂಬ ಆಗಲೇ ನಿಮಗೆ ನೋಡುವಾಗ ತುಂಬ ಹಸಿರಾಗಿ ಕಾಣಿಸ್ತಾ ಇದೆ. ಎಲ್ಲ ಪ್ಲಾಂಟೇಷನ್ ನೋಡಿದ್ರೆ ತುಂಬ ಹಸಿರಾಗಿ ಕಾಣಿಸ್ತಾ ಇದೆ. ಅದೇ ರೀತಿ ನಮ್ಮ ಇಲ್ಲಿ ಎಂಟ್ರೆನ್ಸಲ್ಲಿ ಹಾಕಿರೋಂಥ ನಾವು ಈ ಕ್ರೋಟನ್ ಗಿಡ, ಕ್ರೋಟನ್ನು ಚೆನ್ನಾಗಿ ಆಗಲೇ ಸೆಟ್ ಆಗಿದೆ ಭೂಮಿಗೆ. ಇದು ಮನೆಗೆ ರೋಡು ರಸ್ತೆ ಹೋಗೋದ್ರಿಂದ ಇದೆರಡು ರಸ್ತೆ ಭಾಗ, ಮಧ್ಯದಲ್ಲಿ ತೆಂಗಿನ ಗಿಡ, ಅದಕ್ಕೆ ಮನೆ ಪಕ್ಕದಲ್ಲಿ ಇದೊಂದು ಕ್ರೋಟನ್ನು ಮತ್ತು 2 ತೆಂಗಿನ ಗಿಡದ ಮಧ್ಯದಲ್ಲಿ ನಾವೊಂದು ಚಕ್ಕೆಯನ್ನು ಹಾಕ್ಕೊಂಡಿದ್ದೀವಿ, ಇದು ಹಲಸನ್ನು ಹಾಕ್ಕೊಂಡಿದ್ದೇವೆ. ಆಮೇಲೆ ಅದೇ ರೀತಿ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಚಕ್ಕೆ ಗಿಡ ಇದೆ. 2 ಗಿಡನೂ ಹತ್ತತ್ರ ಇದ್ದರೆ ಏನು ಸಮಸ್ಯೆ ಆಗೋದಿಲ್ಲ. ಅದ್ರ ಪಾಡಿಗೆ ಅದಿರ್ತದೆ, ಇದ್ರ ಪಾಡಿಗೆ ಇರ್ತದೆ. ಇನ್ನೂ ಕೂಡ ನಮಗೆ ಇಲ್ಲಿ ನೀರು ಹೀಗೆ ಇನ್ನೂ ಇದೆ. ಇನ್ನೂ 1 ತಿಂಗಳು 2 ತಿಂಗಳು ಆಗೋ ಗಂಟ ಈ ಚರಂಡಿಲಿ ಹಾಗೆ ನೀರು ಇರ್ತದೆ. ಅದನ್ನು ನಾವು ನೋಡಿ ಬದಲಾಯಿಸ್ಕೊಳ್ಬೋದು. ಅದೇ ರೀತಿ ಇಲ್ಲಿ ಇದು ಮೇಲ್ಭಾಗ, ಇಲ್ಲಿ ನಾವೆಲ್ಲ ಸ್ವಲ್ಪ ನೇರಳೆ, ತೆಂಗು ಇದೆಲ್ಲ ಇದು ಹಾಕ್ಕೊಂಡಿದ್ದೇವೆ. ಇದೆಲ್ಲ ಇವಾಗ ಗ್ಲೀಸಿಡಿಯಾ, ನುಗ್ಗೆ, ಅಗಸೆ ಇದೆಲ್ಲ ಪ್ಲಾಂಟೇಷನ್ ಆಗಿದೆ. ಅಲ್ಲಿ ಹಣ್ಣಿನ ಚೆರಿ ಗಿಡವನ್ನು ಹಾಕ್ಕೊಂಡಿದ್ದೇವೆ. ಇಲ್ಲಿ ಹನುಮಫಲ ಇದೆ. ಹನುಮಫಲದ ಸುತ್ತ ನಾವು ನೋಡಿ ಈ ರೀತಿ ಉರುಳಿಯನ್ನು ಹಾಕ್ಕೊಂಡಿರ್ತೇವೆ. ಅದು ತಂಪಾಗಿರುತ್ತೆ, ನೈಟ್ರೋಜನ್ ಫಿಕ್ಸೇಷನ್ಗೆ ಅದು ತುಂಬ ಅನುಕೂಲ ಆಗುತ್ತೆ. ಅದೇ ರೀತಿಯಲ್ಲಿ ಸೀಬೆ, ಇನ್ನು ಹಾಗೆ ಹನುಮಫಲ. ಯಾಕೆಂದರೆ ಇದು ಸ್ವಲ್ಪ ಇಲ್ಲಿ ಈ ಜಾಗ ಹೈಟಾದ ಜಾಗ ಇರೋದ್ರಿಂದ ಮತ್ತು ಇಲ್ಲಿ ಸ್ವಲ್ಪ ಮೇಲ್ಭಾಗಕ್ಕೆ ನೀರು ಸಮಸ್ಯೆ ಆಗೋದ್ರಿಂದ ನಾವು ಇಲ್ಲಿ ಬ್ಯಾಲದ ಹಣ್ಣು, ಆಮೇಲೆ ನೀರು ಕಮ್ಮಿ ತಗೊಳ್ಳೋಂಥ ಬ್ಯಾಲದ ಹಣ್ಣು, ಆಲ್ಸ್ಪೈಸು, ಇಂಥ ಗಿಡಗಳಿಗೆ ಇಲ್ಲಿ ಹೆಚ್ಚು ನಾವು ಮಹತ್ವವನ್ನು ಕೊಟ್ಟಿದ್ದೇವೆ. ಚೆರಿ ಗಿಡ ಇಲ್ಲಿದೆ. ಇಲ್ಲಿ ನಾನು ಹೇಳ್ತೀನಿ ನಿಮಗೆ, ನಾವು ಡ್ರೈನೇಜ್ ತೆಗೆದ ಮೇಲೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಪೈಪ್ ಲೈನು ಅಲ್ಲಿ ಇರುತ್ತೆ, ಆ ಕಡೆ ಭಾಗದಲ್ಲಿರುತ್ತೆ. ನಮಗೆ ಈ ಕಡ್ಡಿಗಳನ್ನ ಯಾಕೆ ಕಟ್ಟಿದ್ದೀವಿ ಅಂತ ಹೇಳಿದ್ರೆ, ಇದು ನೀರು ಬಂದಾಗ ಪೈಪು ಡ್ರಿಪ್ ಪೈಪು ಕೆಳಗಡೆ ತೂಕ ಹೋಗ್ಬಿಡ್ತು ಅಂದ್ಬಿಟ್ಟು ನಾವು ಇದೆಲ್ಲ ಬಸಿಗಾಲುವೆ, ಇದೆಲ್ಲ ನೋಡಿ ನೀರು ಇನ್ನೂ ಹೋಗ್ತಾನೆ ಇದೆ ಬಸಿಗಾಲುವೆ. ಈ ಬಸಿಗಾಲುವೆ ಇರುವಂಥ ತೋಟಗಳಲ್ಲೆಲ್ಲ ಕೆಲಸ ಜಾಸ್ತಿ ಹಿಡಿತದೆ. ಹಾಗೆ ಅಲ್ಲಿ ಬೇಲಿ ಪಕ್ಕದಲ್ಲೆಲ್ಲ ಜೆಟ್ರೋಪ ನೋಡಿ, ಅಲ್ಲಿ ಜೆಟ್ರೋಪ ಕ್ಲೀನಾಗಿ ಜೆಟ್ರೋಪ ಬಂದಿದೆ. ನಾವು ಇನ್ನೂ ಇಲ್ಲಿ ಶೇಡ್ ನೆಟ್ಟು ಇನ್ನೂ ಕಟ್ಟಿಲ್ಲ. ಈಗ ನೆಕ್ಸ್ಟ್ ಇವಾಗ ಶೇಡ್ ನೆಟ್ ಕಟ್ಟೋಕ್ಕೆ ಒಂದು ಪ್ಲ್ಯಾನು ಮಾಡ್ತೀವಿ. ಅದೇ ರೀತಿ ಇಲ್ಲಿ ಕಡ್ಡಿಗಳನ್ನ ಹೀಗೆ ಅಡ್ಡ ಇಲ್ಲಿ ಕಟ್ಕೊಂಡಿದ್ದೀವಿ. ಇದು ಅಷ್ಟೇ, 2 ತೆಂಗಿನ ಗಿಡ ಮಧ್ಯದಲ್ಲಿ ಇದೊಂದು ಹಲಸು, ಅದ್ರ ಪಕ್ಕದಲ್ಲಿ ಇಲ್ಲಿ ನಾವೊಂದು ಆಲ್ ಸ್ಪೈಸನ್ನು ಇಲ್ಲಿ ಹಾಕ್ಕೊಂಡಿದ್ದೇವೆ. ಮತ್ತು ಇದಷ್ಟೇ, ಇದು ತುಂಬ ಈ ಜಮೀನಲ್ಲಿ ಇದು ತುಂಬ ಹೈಟಾಗಿರುವಂಥ ಪ್ಲೇಸು ಈ ಜಮೀನಲ್ಲಿ. ಇದರಿಂದ ನೋಡಿ ಅಲ್ಲಿಗೂ ಅಷ್ಟು ಡೀಪ್ ಇದೆ, ಸುಮಾರು ಒಂದು 10 ಅಡಿ ಅಂತರ ಇದೆ. ಅಲ್ಲೂ ಅಷ್ಟು ಬಸಿಗಾಲುವೆಯಲ್ಲಿ ಅಲ್ಲೂ ಇನ್ನೂ ನೀರು ಇದೆ. ಆಮೇಲೆ ಅಲ್ಲೆಲ್ಲ ಆ ಕಡೆ ಸೈಡ್ ಬಂದುಗಳೆಲ್ಲ ನಾವು ಕ್ರೋಟನನ್ನು ನಾವು ಅಲ್ಲಿ ಹಾಕ್ಕೊಂಡಿದ್ದೇವೆ. ಆಮೇಲೆ ಇಲ್ಲೆಲ್ಲ ಲಾವಂಚ ಎಲ್ಲ ಆಗ ಕೆಲವು ಲಾವಂಚ ಚಿಗುರ್ತಾ ಇದೆ. ಕೆಲವು ನೀರು ಕಮ್ಮಿ ಆದಾಗ ಅಲ್ಲಿ ಅವು ಸತ್ತೋಗ್ತದೆ. ಅದನ್ನ ನಾವು ನೋಡಿ ಗಮನಿಸಿ ಅದನ್ನು ಸರಿ ಮಾಡ್ಕೋಬೇಕು. ಭಾಗದಲ್ಲಿ ಇದು ಸ್ವಲ್ಪ ಹೈಟ್ ಆದ ಜಾಗ, ಇಲ್ಲಿ ಕ್ರೋಟನ್ನು ಇಲ್ಲಿ ಹಾಕ್ಕೊಂಡಿದ್ದೇವೆ. ಅದೇ ರೀತಿ ಇದು ಇಲ್ಲಿ ಬ್ಯಾಲದ ಹಣ್ಣು, ಇದು ಹೈಟ್ ಇರೋ ಜಾಗ, ಇಲ್ಲಿ ನೀರು ಯಾವಾಗಲೂ ಕಡಿಮೆ ಆಗ್ತದೆ ಅಂದ್ಬಿಟ್ಟು ನಾವು ಇಲ್ಲಿ ಬ್ಯಾಲದ ಹಣ್ಣನ್ನು ಇಲ್ಲಿ 4 ಬ್ಯಾಲದ ಹಣ್ಣನ್ನು, ಒಂದೊಂದು ಬ್ಯಾಲದ ಹಣ್ಣಿಂದ ಒಂದು ಬ್ಯಾಲದ ಹಣ್ಣಿಗೆ ಒಂದು 40 ಅಡಿ ಅಂತರದಲ್ಲಿ ಇಲ್ಲಿ ಹಾಕ್ಕೊಂಡಿದ್ದೇವೆ. ಇಲ್ಲಿ ಅಗಸೆ, ಗ್ಲೀಸಿಡಿಯಾ, ನುಗ್ಗೆ ಇಲ್ಲೂ ಕೂಡ ಅಷ್ಟೇ ಇಲ್ಲಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಇನ್ನು
ಬೇಸಿಗೆ ಸಮಯ ಶುರು ಆಗೋದ್ರಿಂದ ನಾವು ನೀರು ಕೊಡೋದನ್ನು ಅಷ್ಟೇ ನೋಡಿಕೊಂಡು ನೀರು ಕೊಡೋದನ್ನು ಸ್ವಲ್ಪ ಗಮನಿಸಬೇಕು. ಕೆಲವೊಮ್ಮೆ ನಮಗೆ ಇಲ್ಲಿ ಸಾಲು ಬಿಟ್ಟು ಮಧ್ಯದಲ್ಲಿ ತೆಂಗಿನ ಗಿಡ ನಾವೇನು ಮಾಡ್ತೀವಿ, ಇಲ್ಲಿ ಒಂದು 15 ಅಡಿ ಒಂದು ತೆಂಗಿನ ಗಿಡ ಹಾಕ್ಕೊಂಡಿರ್ತೀವಿ. ಅದು ಆ ಮಧ್ಯದಲ್ಲಿ ಒಂದು ಅಗಸೆ, ಒಂದು ಗ್ಲೀಸಿಗೆ, ಒಂದು ನುಗ್ಗೆ ಬರುತ್ತೆ. ಈ 15 ಅಡಿ ತೆಂಗಿನ ಗಿಡದ ಮಧ್ಯದಲ್ಲಿ ಏನಾಗುತ್ತೆ ಅಂದರೆ ನಮಗೆ ಒಂದು ಮಧ್ಯದಲ್ಲಿ ಅಂದರೆ 7.5 ಅಡಿಗೆ ಒಂದು ಗಿಡ ಬರ್ತದೆ, ಹಲಸಾಗಲಿ ನೇರಳೆ ಆಗಲಿ ಬರ್ತದೆ. ಆಗ ನಮಗೆ ಅಲ್ಲಿ ಡ್ರಿಪ್ ಲೈನ್ ಬರೋದಿಲ್ಲ ಅಂದಾಗ ನಾವು ಏನು ಮಾಡಬೇಕು, ಇದೇ ಡ್ರಿಪ್ನ ಕನೆಕ್ಟ್ ಮಾಡಿಕೊಂಡು ನಾವು ಇಲ್ಲಿಗೆ ಒಂದು ಮೈಕ್ರೋ ಒಂದು ವೈರನ್ನು ಹಾಕ್ಕೊಳ್ಬೇಕು. ಈ ರೀತಿ ಒಂದು ಸಣ್ಣ ಒಂದು ಮೈಕ್ರೋ ಇದನ್ನ ಹಾಕ್ಕೊಂಡು ಇದಕ್ಕೊಂದು ಸಣ್ಣ ಹೋಲ್ ಮಾಡಿಕೊಂಡು ಇಲ್ಲಿ ಮೈಕ್ರೋ ಈ ಗಿಡಕ್ಕೆ ಹಾಕ್ಕೊಂಡು ಇಲ್ಲೊಂದು ಕಲ್ಲು ಇಟ್ಬಿಟ್ರೆ ಆ ಗಿಡಕ್ಕೆ ಬೇಕಾದಷ್ಟು ನೀರು ಇಲ್ಲಿ ಸಾಕಾಗ್ತದೆ. ಅದು ಕೆಲವೊಮ್ಮೆ ಲೈನ್ ಬಿಟ್ಟು ಬರೋದ್ರಿಂದ 6 ಅಡಿಗೆ ಲೈನ್ ಇರೋದ್ರಿಂದ ಮತ್ತು 2 ತೆಂಗಿನ ಗಿಡ ಮಧ್ಯದಲ್ಲಿ 15 ಅಡಿ ಸೆಂಟ್ರಲ್ಲೇ ಬರಬೇಕಾಗಿರೋದ್ರಿಂದ ಇಲ್ಲಿಗೆ ಬೇರೆ ಸಪ್ರೇಟ್ ಲೈನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬಂದಿರೋ ಲೈನ್ ಅಂದರೆ ಸಣ್ಣದೊಂದು ಮೈಕ್ರೋ ಹಾಕ್ಕೊಂಡು ಕೊಟ್ಕೊಂಡ್ರೆ ಅದು ತುಂಬ ಅದಕ್ಕೆ ನೀರಿನ ಸಮಸ್ಯೆ ಅದು ಆಗ್ತದೆ. ಹಾಗೆ ಇನ್ನೂ ಇದು ಎಲ್ಲ ನೀರು ತುಂಬಿಕೊಂಡು ಹಾಗೆ ಇದೆ, ಎಲ್ಲ ತುಂಬಿಕೊಂಡು ಬರ್ತಾ ಇದೆ. ಅದಿನ್ನು ಆರಬೇಕಾದ್ರೆ ಇನ್ನೂ ಸ್ವಲ್ಪ ಟೈಮು ತಗೊಳ್ತದೆ. ಆ ಟೈಮ್ ತಗೊಂಡಾಗ ನಾವು ಅದನ್ನು ನೋಡಿಕೊಂಡು ಸಮಯಕ್ಕೆ ತಕ್ಕಾಗಿ ಅದನ್ನೆಲ್ಲ ಒಂದೊಂದೊಂದನ್ನು ನಾವು ಹಾಕ್ಕೊಂಡು ಹೋಗಬೇಕು. ಇನ್ನು ಗಿಡಗಳೆಲ್ಲ ಇಲ್ಲಿಗ ವಾತಾವರಣದಲ್ಲಿ ಈ ರೀತಿ ನಾವು ಗಿಡಗಳೆಲ್ಲ ಆಲ್ಮೋಸ್ಟ್ ಇನ್ನು ಮುಂದಿನ 2ನೇ ಬ್ಯಾಚಿಗೆ ಪ್ಲಾಂಟೇಷನ್ ಮಾಡಬೇಕಾದ ಗಿಡಗಳನ್ನ ಇಲ್ಲಿ ತಂದು ಹಾಕ್ಕೊಂಡಿದ್ದೀವಿ. ಇಲ್ಲಿ ಹಲಸು ಮತ್ತು ಅಡಿಕೆ ಈ ಗಿಡಗಳೆಲ್ಲ ಇಲ್ಲಿದೆ ನೋಡಿ. ಇಲ್ಲಿ ಕೊಕ್ಕೋ ಗಿಡಕ್ಕೆ ಕೆಲವೊಮ್ಮೆ ಹುಡುಗರು ಸರಿಯಾಗಿ ಗಮನಿಸ್ತಾ ಇದ್ದರೆ ನೀರು ಸರಿಯಾಗಿ ಬಿಡದೇ ಇದ್ದಾಗ ಏನಾದರೆ ಅದು ಗಿಡಗಳು ಒಣಗೋಗ್ಬಿಡ್ತವೆ. ಇಂಥದ್ದನ್ನೆಲ್ಲ ನಾವು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ, ಯಾಕೆಂದರೆ ಕೆಲಸಗಾರರು ಸ್ವಲ್ಪ ಸರಿ ಇದ್ದರೆ ಮಾತ್ರ ನಮ್ಮ ತೋಟಗಳು ನಡೆಯೋದು. ಅವ್ರು ಏನಾದರೂ ಸ್ವಲ್ಪ ಆ ಕಡೆ ಗಮನಿಸಲಿಲ್ಲ ಅಂದರೆ ನಾವು ಹತ್ತಾರು ತೋಟವನ್ನು ನೋಡ್ಕೊಂಡು ಬರೋ ಟೈಮಲ್ಲಿ ಏನಾದರೂ ಒಂದು ವ್ಯತ್ಯಾಸ ಆಯಿತು ಅಂದರೆ ಅದರಲ್ಲಿ ನಷ್ಟವನ್ನು ಅನುಭವಿಸೋರು ನಾವೇ ಆಗಿರ್ತೀವಿ. ಅದರಿಂದ ಇದೆಲ್ಲ ಭಾಳ ಸೂಕ್ಷ್ಮವಾಗಿ ಇದು ಮಾಡಬೇಕು. ಈಗ ಗ್ರೀಸಿಡಿ ಎಲ್ಲ ನಾವು ಏನು ಮಾಡ್ತೀವಿ, ಪ್ಯಾಕೆಟಲ್ಲಿ ಈ ಥರ ನರ್ಸರಿ ಥರ ಮಾಡಿಕೊಂಡು ಈ ಥರ ಗಿಡ ರೆಡಿ ಮಾಡಿಕೊಂಡು ಇಲ್ಲಿ ತರ್ತೇವೆ. ಇದೆಲ್ಲ ಗ್ರೀಸಿಡಿ ಗಿಡ. ಇದು ನೆಟ್ಟಿದ ತಕ್ಷಣ ಚಿಗುರೊಳಗೆ ಶುರು ಆಗುತ್ತೆ. ಇಲ್ಲ ನಾವು ಇಲ್ಲಿಗೆ ಬೇಕಾದ್ರೆ ಕಟ್ ಮಾಡಿ ಇಟ್ಬಿಟ್ರು ಅದರಲ್ಲೂ ಹೊಸ ಚಿಗುರು ಇಲ್ಲಿ ಬರುತ್ತೆ. ಅದಕ್ಕೇನು ತೊಂದರೆ ಏನಿಲ್ಲ, ಅದು ಪಾಡಿಗೆ ಅದು ಬರುತ್ತೆ. ಅದೇ ರೀತಿ ಜೆಟ್ರೋಪನೂ ಈ ರೀತಿ ಕವರಲ್ಲಿ ರೆಡಿ ಮಾಡಿಬಿಟ್ಟು ಈ ಥರ ಇಟ್ಕೊಳ್ತೇವೆ. ಈಗ ಬಾಡ್ದಂಗೆ ಕಾಣುತ್ತೆ, ಬಟ್ ಅದು ಚೆನ್ನಾಗಿ ಬರುತ್ತೆ. ಎಲೆ ಕೆಲವು ಉದುರೋಗಿದೆ. ಈ ರೀತಿ ಕವರಲ್ಲಿ ಹಾಕ್ಕೊಂಡ್ರೆ ಜೆಟ್ರೋಪ ಕ್ಲೀನಾಗಿ ಬರುತ್ತೆ. ಇದು ಅದೇ ರೀತಿ ಈಗ ಮನೆಯ ಸುತ್ತ ನಾವು ಎಲ್ಲ ಕ್ರೋಟನ್ ಗಿಡಗಳನ್ನ ಈ ರೀತಿ ಹಾಕಿದ್ದೇವೆ ಮನೆಯ ಸುತ್ತ. ಇದು ತೆಂಗಿನಕಾಯಿ ಹಾಕಲಿಕ್ಕೆ ಒಂದು ಸದ್ಯಕ್ಕೊಂದು ತಾತ್ಕಾಲಿಕವಾಗಿ ಒಂದು ಚಿಕ್ಕ ಒಂದು ಬಾಕ್ಸನ್ನು ಇಲ್ಲಿ ಮಾಡ್ಕೊಂಡಿದ್ದಾರೆ. ಇದು ತೆಂಗಿನಕಾಯಿ ಹಾಕಲಿಕ್ಕೆ ಅಂದ್ಬಿಟ್ಟು, ಯಾಕೆಂದರೆ ಪಕ್ಕದ ತೋಟ ಇವ್ರದ್ದೇ ಆಗಿರೋದ್ರಿಂದ ಅಲ್ಲಿ ಬಂದಂಥ ಕಾಯಿಯನ್ನು ತಂದು ಇಲ್ಲಿ ಹಾಕೊಳ್ಳೋಕ್ಕೆ ಒಂದು ಸೇಫ್ಟಿಯಾಗಿ ಇಲ್ಲಿ ಮಾಡ್ಕೊಂಡಿದ್ದಾರೆ. ಇನ್ನು ಇಲ್ಲಿ ನೀರು ಇನ್ನೂ ಇಂಗಬೇಕಾಗಿದೆ. ಮನೆಯ ಸುತ್ತ ಈ ಕ್ರೋಟನ್ನು ಮತ್ತು ಹೂವಿನ ಗಿಡಗಳೆಲ್ಲ ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಅದು. ಹಾಗೆ ಇದು ಬೋರಿಂದ ಹೋಗಿರೋ ಪೈಪು ಯಾರು ಗೊತ್ತಿಲ್ಲದೇ ನಾಳೆಗೆ ಗೊತ್ತಿಲ್ಲದೆ ಇಲ್ಲಿ ಅಗದು ಬಿಡ್ತಾರೆ ಅಂದ್ಬಿಟ್ಟು ಈ ರೀತಿ ಪೈಪಿನ ಮೇಲೆ ನಾವು ಮಣ್ಣು ಮುಚ್ಚಿಬಿಟ್ಟು ಇದ್ರ ಮೇಲೆ ಒಂದು ಕಲ್ಲು ಹಾಕಿರ್ತೀವಿ. ಆಗ ಅವರಿಗೆ ಒಂದು ಇದು ಸೂಚನೆ, ಇಲ್ಲಿ ಕಲ್ಲಿದೆ, ಪೈಪ್ ಇದೆ, ಹುಷಾರಾಗಿ ಗುದ್ದಿ ಕತ್ತಿ ಹಾಕಬೇಕು ಅಂತ ಅವ್ರಿಗೆ ಗಮನಿಸ್ತೀವಿ. ಆಮೇಲೆ ಇದು ಇಲ್ಲಿ ಪ್ಲಾಸ್ಟಿಕ್ ಕವರನ್ನು ನಾವು ಇಲ್ಲಿ ಮುಚ್ಚಿದ್ದೇವೆ. ಈ ಪ್ಲಾಸ್ಟಿಕ್ ಕವರನ್ನು ಇಲ್ಲಿ ಮುಚ್ಚಿರೋದು ಬಿಸಿಲಿಗೆ ಇದು ತಗಲಬಾರ್ದು, ಬಿಸಿಲಿಗೆ ಹಾಳಾಗಬಾರ್ದು ಅಂದ್ಬಿಟ್ಟು ಈ ರೀತಿ ಮಾಡ್ತೀವಿ. ಅದೇ ರೀತಿ ಕಾಣೋ ಪೈಪು ಅಷ್ಟೇ ಪ್ಲಾಸ್ಟಿಕ್ನೆಲ್ಲ ನಾವು ಹಾಗೆ ಅಲ್ಲಿ ಸುತ್ತಿಡ್ಬೋದು. ಹಾಗೆ ಮನೆಯ ಸುತ್ತ ಒಂದಿಷ್ಟಾಗಲೇ ಜಾಗ ಇಲ್ಲಿದ್ದರೆ ನಾವು ಇಲ್ಲಿ ತರಕಾರಿಯನ್ನೆಲ್ಲ ಇಲ್ಲಿ ಹಾಕ್ಕೊಳ್ಬೋದು. ತರಕಾರಿ ಎಲ್ಲ ಹಾಕೊಳ್ಳೋಕೆ ಇಲ್ಲಿ ತುಂಬ ಚೆನ್ನಾಗಿ ಇರುತ್ತೆ. ಈ ಜಾಗದಲ್ಲಿ ತರಕಾರಿ ಎಲ್ಲ ಬೆಳ್ಕೊಳ್ಬೋದು. ಆಮೇಲೆ ನಮ್ಮಲ್ಲಿ ಸಿಕ್ಕುವಂಥ ಕಸ ಕಡ್ಡಿಗಳನ್ನೆಲ್ಲ ಈ ರೀತಿ ತಂದು ಹಾಕ್ಕೊಟ್ರೆ ಅದ್ರ ಮೇಲೆ ಸ್ವಲ್ಪ ದನದ ಗೊಬ್ಬರವನ್ನು ಮಿಕ್ಸ್ ಹಾಕ್ಕೊಟ್ರೆ ಅದು ಒಂದು ಗೊಬ್ಬರ ಆಗ್ತದೆ. ಬೆಂಕಿ ಅಂತೂ ಹಾಕ್ಬಾರ್ದು. ಆಮೇಲೆ ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡುವಾಗ ನಾವು ಗಿಡಗಳೆಲ್ಲ ತಂದು ನರ್ಸರಿಯಲ್ಲಿ ಕವರ್ ಮಾಡಿ ಹಾಕುವಾಗ ಆ ಕವರ್ಗಳೆಲ್ಲ ಒಂಥರ ಇಲ್ಲಿ ಸ್ಟಾಕ್ ಇಟ್ಟು ಇದೊಂದು ಕಡೆ ತೊಗೊಂಡೋಗ್ಬಿಟ್ಟು ಒಂದು ಕಡೆ ಸೇಫ್ಟಿಯಾಗಿ ಒಂದು ಜಾಗದಲ್ಲಿ ಇದನ್ನು ತಲುಪಿಸ್ತೇವೆ. ಅದ್ರ ಪಾಡಿಗೆ ಇದು ಕೆಲಸ ಇದು ನಡೆಯುತ್ತೆ. ಆಮೇಲೆ ಬೇರೆ ಬೇರೆ ಕೆಲಸಗಳು ತುಂಬ ಸಹಾಯ ಆಗ್ತದೆ. ಇದೇ ರೀತಿ ಇದೆಲ್ಲ ನಾವು ಕೆಳಗಡೆ ಇದನ್ನೆಲ್ಲ ಹಾಕ್ಕೊಟ್ಟಿದ್ದೇವೆ. ಇದೆಲ್ಲ ಕ್ರೋಟನ್ನು ಗಿಡಗಳೆಲ್ಲ ಇಲ್ಲಿ ಬಂದಿದೆ. ಕೆಲಸದೆಲ್ಲ ಎಕ್ವಿಪ್ಮೆಂಟ್ಸು ಅಲ್ಲೇ ಹಾಗೆ ಇದೆ. ಡ್ರಮ್ಗಳಲ್ಲಿ
ತುಂಬ ಜನ ಡ್ರಮ್ ತಗೊಳ್ಳುವಾಗ ನೋಡಿ ತಗೋಬೇಕು. ನೋಡಿ ಈ ಡ್ರಮ್ಗಳಲ್ಲಿ ನಿಮ್ಗೆ ಯಾವ ರೀತಿ ವ್ಯತ್ಯಾಸ ಇರುತ್ತೆ ಅನ್ನೋದು. ಇದು ಭಾಳ ತೆಳುವಾದ ಡ್ರಮ್ಮು. ಈ ಡ್ರಮ್ಗಳಲ್ಲಿ ನೀವು ಪರ್ಚೇಸ್ ಮಾಡುವಾಗ ಯಾವಾಗಲೂ ತಿಳ್ಕೊಳ್ಳಿ, ಈ ಥರ ಡ್ರಮ್ಮು ಏನಾಗ್ತಂದರೆ ಇದು ಒಳಗಡೆ ಏನೋ ಒಂದು ವೈಟ್ ಲೇಯರ್ ಇರ್ಬೋದಷ್ಟೇ ಇದು. ಬಟ್ ಇವೆಲ್ಲ ಏನಾಗ್ತಂದರೆ ನಮಗೆ ಬಾಳಿಕೆ ಬರೋಲ್ಲ. ಆದರೆ ರೇಟು ಇದಕ್ಕೂ ಎಲ್ಲ ಒಂದೇ ರೇಟು. ಈ ಥರ ಡ್ರಮ್ ಆದ್ರಿಂದ ನಿಮಗೆ ಹಾರ್ಡ್, ಇದು ಯಾವುದೇ ಕಾರಣಕ್ಕೂ ಒಂದು 50-100 ವರ್ಷಕ್ಕವರೆಗೂ ಇದು ಹೋಗಲ್ಲ. ಅದರಿಂದ ನೀವು ಯಾವಾಗಲೂ ಈ ಥರ ಹಾರ್ಡ್ ಡ್ರಮ್ಮನ್ನು ಬಳಸಬೇಕು. ಈ ಡ್ರಮ್ಮಲ್ಲಿ ನೀರು ತುಂಬ ಇರಲಿ ಅರ್ಧ ಇರಲಿ, ಇದನ್ನು ತೆಗೆದು ಹೇಗೆ ಬೇಕಾದ್ರೂ ನೀವು ಜಗಾಯಿಸ್ಬೋದು, ಅದ್ರ ಮೇಲೆ ಪಲ್ಟಾಯಿಸ್ಬೋದು. ಇದ್ರ ಮೇಲೆ ಎಷ್ಟೇ ಬತ್ತಡ ಹಾಕಿದ್ರು, ಎಷ್ಟೇ ರಫಾಗಿ ಯೂಸ್ ಮಾಡಿದ್ರು ಈ ಡ್ರಮ್ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಬಟ್ ಈ ಡ್ರಮ್ ಹಾಗಲ್ಲ. ಇದು 1 ವರ್ಷ 6 ತಿಂಗಳಲ್ಲಿ ಇದು ವ್ಯತ್ಯಾಸ ಆಗ್ತದೆ. ಆಮೇಲೆ ಕೆಲಸಗಾರರು ನೀರು ತುಂಬಿಸ್ಕೊಂಡು ಸುಮ್ಮನೆ ಒಂದು ಅರ್ಧ ನೀರು ಇಟ್ಕೊಂಡು ಸುಮ್ಮನೆ ಚಲಿಯಕ್ಕೆ ಚೇಂಜ್ ಮಾಡಿದ್ರೆ ಇಲ್ಲಿ ಪಟ್ಟ ಅಂತ ಮುರಿದೋಗ್ತದೆ. ಅದರಿಂದ ಈ ಡ್ರಮ್ಗಳನ್ನು ಯಾರು ಬಳಸೋಕ್ಕೆ ಹೋಗಬೇಡಿ. ಇವೆಲ್ಲ ನೋಡ್ಲಿಕ್ಕೆ ಮಾತ್ರ ಒಂದು ಸ್ವಲ್ಪ ನಿಮಗೆ ಒಂಥರ ವೈಟ್ ಒಳಗಡೆ ಕಾಣಿಸುತ್ತೆ ಅಷ್ಟೇ. ಬಟ್ ಇವೆಲ್ಲ ಏನಿದ್ರು ಮನೇಲಿ, ಅಡುಗೆ ಮನೆಯಲ್ಲಿ ನೀವು ನೀರಿಗೆ ತುಂಬಿಸಿಟ್ಕೊಳ್ಳೋಕೆ ಮಾಡೋಕ್ಕೆ ಮಾತ್ರ ಬಳಸ್ಬೋದೇ ವಿನ ಕೃಷಿಯಲ್ಲಿ ನಿಮಗೆ ಈ ಡ್ರಮ್ಮು ಅಷ್ಟು ಉಪಯೋಗ ಬರೋಲ್ಲ. ಕೃಷಿನೇ ಅಂತಲ್ಲ, ಇನ್ನು ನೀವು ಯಾವುದೇ ಒಂದು ಮನೆ ಕೆಲಸಕ್ಕೆ, ಕಲ್ಲು ಗ್ಯೂರಿಂಗ್ ಮಾಡಲಿಕ್ಕೆ, ಆಮೇಲೆ ಸಿಮೆಂಟ್ ಕಲಿಸಲಿಕ್ಕೆ ಅಂತ ಏನಾದರೂ ಡ್ರಮ್ಗಳು ಪರ್ಚೇಸ್ ಮಾಡೋದಾದರೆ ಇಂಥ ಹಾರ್ಡ್ ಡ್ರಮ್ಗಳನ್ನೇ ಪರ್ಚೇಸ್ ಮಾಡಿ. ಕೆಲವು ಫ್ಯಾಕ್ಟ್ರಿಗಳಲ್ಲಿ ಹೋದರೆ ನೇರವಾಗಿ ನಿಮಗೆ 600-700 ರೂಪಾಯಿಗೆಲ್ಲ ಈ ಥರ ಸಿಗುತ್ತೆ. ಅದೇ ನೀವು ಅಂಗಡಿಗಳಲ್ಲಿ ತಗೊಳ್ಳೋದಾದರೆ ಅದಕ್ಕೊಂದು 1000-1200 ಗಂಟನೂ ಅವ್ರು ಚಾರ್ಜ್ ಮಾಡ್ತಾರೆ. ಜಾಸ್ತಿ ತಗೊಳ್ಳೋರು ಯಾವ್ದಾದ್ರು ಫ್ಯಾಕ್ಟ್ರಿ ಪರಿಚಯ ಇದ್ದರೆ ಅಲ್ಲಿಂದ ಹೋಗಿ 100-200 ಡ್ರಮ್ ತಂದಿಟ್ಕೊಳ್ಳೋದು ತುಂಬ ಒಳ್ಳೆಯದು. ನಿಮ್ಮ ಭೂಮಿಯಲ್ಲಿ 1 ಎಕರೆ ಇದೆ ಅಂದರೆ ಅಟ್ಲೀಸ್ಟ್ ಒಂದು 4 ಡ್ರಮ್ ಆದರೂ ನಿಮ್ಮ ಜಮೀನಲ್ಲಿ ಇರಬೇಕು. 10 ಇದ್ದರೆ ಉತ್ತಮ, ಅಂತೂ ಅಟ್ಲೀಸ್ಟ್ ಒಂದು 4 ಇದ್ದರೆ ಒಳ್ಳೆಯದು. ಅದರಿಂದ ಈ ರೀತಿ ಸ್ಮೂತಾದ ಡ್ರಮ್ಗಳನ್ನ ನೋಡ್ಬಿಟ್ಟು ತಗೊಳ್ಳೋಕೆ ಹೋಗಬೇಡಿ. ಇವೆಲ್ಲ ಜಾಸ್ತಿ ಬಾಳಿಕೆ ಬರಲ್ಲ. ನೋಡಿ ಆಗಲೇ ಇಲ್ಲಿ ಬಿಟ್ಟೋಗಿದೆ, ಇದಾಗಿ ಇಲ್ಲಿ ನೋಡಿ ಈ ಥರ ಬಿಟ್ಟೋಗಿದೆ. ಇದು ಹೋಗ್ಬಿಡುತ್ತೆ, ಇದು ಬಿಸಿಲಲ್ಲಿ ಇದ್ರೂ ಹೋಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ರಫ್ ಆಗಿ ಹೇಳಿದ್ರಿಂದ ಹೋಗ್ಬಿಡುತ್ತೆ. ಇದು ಹಾಗಲ್ಲ, ಇದು ತುಂಬ ಹಾರ್ಡಾಗಿರುತ್ತೆ. ಇದನ್ನೇ ನೀವು ಬಳಸಲಿಕ್ಕೆ ಪ್ರಯತ್ನ ಪಡಿ. ಆಮೇಲೆ ಇದೊಂದು ನಾವು ಇಲ್ಲಿ ತಿರುಗಲಿಕ್ಕೆ ದಾರಿ ಅಂತ ಒಂದು ಬಿಟ್ಕೊಂಡಿದ್ವಿ, ಪರ್ಮನೆಂಟ್ ಒಂದು ದಾರಿ. ಅದು ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ನೀರು ಇನ್ನೂ ಹಿಂಗಿಲ್ಲ. ಇದೆಲ್ಲ ಇನ್ನೂ 1 2 ತಿಂಗಳು 3 ತಿಂಗಳು ಆದಮೇಲೆ ನೀರೆಲ್ಲ ಕಂಪ್ಲೀಟು ಅದು ಹಿಂಗೋಗುತ್ತೆ. ಅದೇ ರೀತಿ ಗಿಡ ನೀವು 15 ದಿನಕ್ಕೆ ಮುಂಚೆ ನೋಡಿ ತೋಟಕ್ಕೂ ಈ ತೋಟಕ್ಕೂ ನಿಮಗೆ ತುಂಬ ವ್ಯತ್ಯಾಸ ಕಾಣಿಸ್ತದೆ. ತುಂಬ ಬದಲಾವಣೆ ಆಗಿದೆ. ಗಿಡಗಳೆಲ್ಲ ಆಗಲೇ ರೆಡಿಯಾಗಿದೆ. ಅಗಸೆ, ಗ್ಲಿಸಿಡಿಯ, ನುಗ್ಗೆ ರೆಡಿಯಾಗಿದೆ. ತೆಂಗು ಕೂಡ ಇವಾಗ ಅಲ್ಲಿ ಭೂಮಿಗೆ ಸೆಟ್ಟಾಗಿದೆ. ಈ ಥರ ಇನ್ನು ಬೇರೆ ಗಿಡಗಳು ಕೂಡ ಸೆಟ್ಟಾಗಿದೆ. ಆದರೆ ನೀರಿನ ತೇವಾಂಶ ಮಾತ್ರ ಹಾಗೆ ಅಲ್ಲಿ ಇರೋದ್ರಿಂದ ಅದು ಇನ್ನೂ ಸ್ವಲ್ಪ ಭೂಮಿ ಆರಬೇಕು. ಅದೇ ಇಲ್ಲಿ ಏನಾಗುತ್ತೆ ಅಂದರೆ, ಈಗ ನೋಡಿ ನುಗ್ಗೆ ಎಲ್ಲ ಏನಾಗುತ್ತೆ ಅಂದರೆ ನೀರು ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಕೆಂಚು ಕಲರ್ ಬಂದ್ಬಿಡುತ್ತೆ. ಯಾವುದೇ ಗಿಡ ಅಷ್ಟೇ, ನೀರು ಜಾಸ್ತಿ ಇದ್ದಾಗ ಕೆಂಚು ಕಲರ್ ಆಗಿಬಿಡುತ್ತೆ. ಇದು ಆ ತೋಟಕ್ಕೆ ಇದು ಸಂಪರ್ಕ ರಸ್ತೆ. ಇದು ಇಲ್ಲಿಂದ ನಾವು ಒಂದು 12 ಅಡಿ ರಸ್ತೆಯನ್ನು ಆ ತೋಟಕ್ಕೆ ಹೋಗಲಿಕ್ಕೆ ಬರಲಿಕ್ಕೆ ಅಂತ ಬಿಟ್ಕೊಂಡಿದ್ದೀವಿ. ಈ ರೋಡಿಂದ ಬಂದು ಹೀಗೆ ಇಲ್ಲಿ ಹೋಗ್ಬೋದು. ಮತ್ತು ಆ ತೋಟದಿಂದ ಬಂದು ಗಾಡಿ ಹೀಗೆ ಟರ್ನ್ ಮಾಡಿಕೊಂಡು ಈ ಕಡೆ ಮೇಲ್ಗಡೆಗೆ ಹೋಗ್ಬೋದು. ಇದೆಲ್ಲ ನಾವು ಪ್ಲ್ಯಾನ್ ಮಾಡಿಕೊಂಡು, ತೋಟ ಮಾಡುವಾಗ ಪ್ಲ್ಯಾನ್ ಮಾಡಿಕೊಂಡು ರಸ್ತೆ ವೆಹಿಕಲ್ ಹೋಗೋಕ್ಕೆ ದಾರಿ ಬಿಟ್ಕೊಂಡೇ ಮಾಡಬೇಕು ಯಾವಾಗಲೂ. ಹಾಗೆಯೇ ಇಲ್ಲೂ ಕೂಡ ಅಷ್ಟೇ. ಇಲ್ಲಿಗ ಸ್ವಲ್ಪ ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಈಗ ಅಡಿಕೆ ಎಲ್ಲ ನೋಡಿ ಭಾಳ ಚೆನ್ನಾಗಿ ನಿಂತ್ಕೊಂಡಿದೆ. ಅಡಿಕೆ ನಾವು ಮೊನ್ನೆ ಹಾಕಿದ್ದು, ಇದು ನಾವು 8-12 ಅಡಿ ಆಗಲ, ಪೂರ್ವ ಪಶ್ಚಿಮಕ್ಕೆ ಒಂದು 7-8 ಅಡಿ, ಉತ್ತರ ದಕ್ಷಿಣಕ್ಕೆ 12 ಅಡಿ ಹಾಕ್ಕೊಂಡಿದ್ದೀವಿ. ಗಿಡಗಳೆಲ್ಲ ಭಾಳ ಚೆನ್ನಾಗೆಲ್ಲ ನಿಂತ್ಕೊಂಡಿದೆ. ಅದೇ ರೀತಿಯಲ್ಲಿ ಪಕ್ಕದಲ್ಲಿ ನಮ್ಮ ಲಾವಂಚ ಬಂದಿದೆ. ಇಲ್ಲಿ ನೀರು ಸ್ವಲ್ಪ ಕಡಿಮೆ ಆಗಿರೋದಕ್ಕೆ ಏನಾಗಿದೆ ಅಂದರೆ, ಇಲ್ಲಿ ಲಾವಂಚ ಅಷ್ಟು ಚಿಗುರಿಲ್ಲ. ಅದು ಕೆಲವೊಮ್ಮೆ ಇಲ್ಲಿಗೆ ಸರಿಯಾಗಿ ನೀರು ಡ್ರಿಪ್ ಲೈನ್ ಮಾಡಿ ಆ ನೀರು ಸರಿಯಾಗಿ ಬೀಳದೇ ಇದ್ದಾಗ ಈ ರೀತಿ ಅದು ಒಣಗೋಗುತ್ತೆ. ಈಗ ಅದು ಸರಿ ಆಗ್ತದೆ. ಸರಿ ಆಗದೇ ಇದ್ದರೆ ಪುನಃ ಅಲ್ಲಿಗೆ ನಾವು ಬೇರೆ ಗಿಡಗಳನ್ನ ಹಾಕ್ಬೋದು. ಅದೇ ರೀತಿ ನೋಡಿ ಈ ಭಾಗವೂ ಅಷ್ಟೇ. ಇಲ್ಲಿ ಸ್ವಲ್ಪ ಹಳ್ಳದ ಭಾಗ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ನೀರು ತೇವಾಂಶ ಜಾಸ್ತಿ ಇರೋದ್ರಿಂದ ಇಲ್ಲಿ ಕಳೆನೂ ಜೋರಾಗಿ ಬರುತ್ತೆ. ಆಮೇಲೆ ಗಿಡಗಳು ಕೆಂಚಾಗ್ಬಿಡ್ತದೆ. ಅದನ್ನು ಸ್ವಲ್ಪ ನೋಡಿಕೊಂಡು ನಾವು ಹುಷಾರಾಗಿ ಮಾಡಬೇಕು. ಕೆಲವೊಮ್ಮೆ ಡ್ರಿಪ್ ಲೈನಲ್ಲಿ ನೀರು ಜಾಸ್ತಿ ಬಂದು ಹಳ್ಳಿ ಗಿಡ ಆದಾಗ, ಈ ರೀತಿ ಜಾಸ್ತಿ ತೇವಾಂಶ ಬಂದಾಗ ಗಿಡಗಳಿಗೂ ಯಾವಾಗಲೂ ತೊಂದರೆ. ಗಿಡಗಳ ನೀಲಿ ಕಲರ್ ಬರುತ್ತೆ. ನೋಡಿ ಇದು ಇನ್ನೂ ನೀರು ತುಂಬ ಇದೆ. ಈ ನೀರು ಸ್ವಲ್ಪ ಇಳ್ಕೊಂಡ್ರೆ ನಮಗೆ ಅನುಕೂಲ ಆಗ್ತದೆ. ಹಾಗೆ ಈ ರೀತಿ ಈ ನೀರು ಇದೆಲ್ಲ ನೋಡಿ, ನೀರ ಮೇಲೆ ಈ ಥರ ಎಲ್ಲ ಪಾಚಿ ಕಟ್ಕೊಂಡಾಗ ಇದು ಕೃಷಿಗೆ ತುಂಬ ಯೋಗ್ಯವಾದ ನೀರು. ಈ ನೀರನ್ನ ನಾವು ತೆಗೆದು ಮಗ್ಗಲ್ಲೋ ಬಿಂದಿಗೆಲ್ಲೋ ತೆಗೆದು ಗಿಡಗಳಿಗೆ ಹಾಕ್ಕೊಂಡ್ರೆ ಇನ್ನೂ ಭಾಳ ಚೆನ್ನಾಗಿರ್ತದೆ. ಬೋರ್ ನೀರು ನೇರವಾಗಿ ಬಿಡೋಕ್ಕಿಂತ ಈ ರೀತಿಯ ನೀರನ್ನು ನಾವು ಬಿಟ್ಕೊಳ್ಳೋದು ತುಂಬ ಒಳ್ಳೆಯದು. ಕೆಲವೊಮ್ಮೆ ಕೆಲಸಗಾರರು ಸರಿಯಾಗಿ ಗಮನಿಸಿದಾಗ ಏನಾಗುತ್ತೆ ಅಂದರೆ, ನೋಡಿ ಇದು ಹಳ್ಳದ ಭಾಗ ಆಗೋದ್ರಿಂದ ಮೊದಲೇ ಶೀತ, ಅದ್ರ ಮೇಲೆ ಸ್ವಲ್ಪ ನೀರು ಜಾಸ್ತಿ ಕೊಟ್ಟಿರೋದ್ರಿಂದ ಇಲ್ಲಿ ಗಿಡ ಎಲ್ಲ ಕೆಂಚಾಗ್ತದೆ.
ಅದನ್ನು ನಾವು ಪದೇ ಪದೇ ಬಂದು ಗಮನಿಸಿ ನೋಡ್ಕೊಳ್ದೇ ಇದ್ದರೆ ತೋಟ ಒಂದು ರೂಪಕ್ಕೆ ಬರೋದು ಕಷ್ಟ. ಅದೇ ರೀತಿ ಇವಾಗ ಇಲ್ಲಿ ಕಾಲುವೆ ಇರೋದ್ರಿಂದ ನೋಡಿ ಈ ರೀತಿ ಅಲ್ಲಿ ಹಳೆಯ ಲೈನಿಗೆ ತಗೊಂಡು ಬಂದು ನಾವಿಲ್ಲಿ ಒಂದು ಕಡ್ಡಿಯನ್ನು ಕಟ್ಟಿಕೊಂಡು ಆ ನೀರನ್ನ ಈ ಕಡೆಗೆ ನಾವು ಪಾಸ್ ಮಾಡಬೇಕು. ಅದಕ್ಕೆ ಈ ರೀತಿ ಇಲ್ಲಿ ಕಡ್ಡಿಯನ್ನು ಕಟ್ಕೊಂಡು ಅಲ್ಲಿ ಒಂದು ಟೀ ಹಾಕ್ಕೊಂಡು ಅದು ನೀರನ್ನು ನಾವು ಈ ರೀತಿ ಕನೆಕ್ಷನ್ ತಗೊಳ್ತಾ ಇದ್ವಿ. ಈಗ ಇಲ್ಲಿ ನೋಡಿ, ಇವಾಗ ನಿಮಗೆ ಎಕ್ಸಾಂಪಲ್ಗೆ ನಾನು ಹೇಳಿದೆ, ನಮಗೆ ಈ ಭಾಗ ಯಾವಾಗಲೂ ಸ್ವಲ್ಪ ತೇವಾಂಶದ ಜಾಗ, ಹಳ್ಳದ ಭಾಗ ಅಂತ. ಇಲ್ಲಿ ನೋಡಿ ನುಗ್ಗೆ ಎಲ್ಲ ಏನಾಗಿದೆ, ಕೆಂಚು ಕಲರ್ ಬಂದುಬಿಟ್ಟಿದೆ ಆಗಿದೆ. ಕಾರಣ ಏನಂದರೆ ನುಗ್ಗೆ ಭಾಳ ಬಿಸಿಲನ್ನು ಮತ್ತು ನೀರು ಕಡಿಮೆನೇ ಕೇಳೋದು. ನಾವು ಏನು ಮಾಡ್ತೀವಿ ಗೊತ್ತಿಲ್ಲದೆ ಅದಕ್ಕೇನಾದರೂ ಒಂದು ಸಮಯ ನೀರು ಜಾಸ್ತಿ ಬಂತು ಅಂದರೆ ಈ ರೀತಿ ಕೆಂಚು ಬರೋಕ್ಕೆ ಶುರುವಾಗ್ಬಿಡುತ್ತೆ. ಇದು ಕೆಂಚು ಬಂದಾಗ ಬೆಳವಣಿಗೆನೂ ಆಗೋದಿಲ್ಲ ಮತ್ತು ಅದರಲ್ಲಿ ನಮಗೆ ಮುಂದೆ ಇಳುವರಿನೂ ಸಿಗೋದಿಲ್ಲ. ಇದು ಒಂದನ್ನು ಗಮನಿಸಬೇಕು. ಅಗಸೆಗೆ ಗ್ಲೀಸಿಡಿಯಕ್ಕೆ ನೀರು ಜಾಸ್ತಿ ಆದರೆ ನಡೆಯುತ್ತೆ, ಅದೇ ನುಗ್ಗೆಗೆ ಮಾತ್ರ ನೀರು ಎಷ್ಟು ಕಡಿಮೆ ಕೊಡ್ತೇವೆ ಅಷ್ಟು ಒಳ್ಳೆಯದು. ಸ್ವಲ್ಪ ಗಿಡ ಡೆವಲಪ್ ಆಗೋವಾಗ ಅದನ್ನು ಸರಿಯಾಗಿ ನೋಡ್ಕೊಳ್ಬೇಕು. ಅದ್ರದ್ದು ಯಾವಾಗಲೂ ನೀರನ್ನು ಅದು ಕಮ್ಮಿ ಕೇಳುವಂಥದ್ದು ಒಂದು ಇದಾಗಿದೆ. ಹಾಗೆ ಇಲ್ಲೆಲ್ಲ ಈ ಲೈನಲ್ಲೆಲ್ಲ ಇದು ಗ್ಲೀಸಿಡಿಯದ ಲೈನು, ಇಲ್ಲಿ ನೀವು ಕಾಣ್ಬೋದು ನೀರು ಸ್ವಲ್ಪ ಇಲ್ಲಿ ಜಾಸ್ತಿ ಬಿಟ್ಟಿರೋದ್ರಿಂದ ಅದು ಇನ್ನೂ ನಿಮಗೆ ಇದಾಗ್ತದೆ. ಇದು ಮೊದಲೇ ಇಲ್ಲಿ ಸ್ವಲ್ಪ ಶೀತದ ಜಾಗಕ್ಕೆ ನೀರು ಜಾಸ್ತಿ ಕೊಟ್ಟಾಗ ಈ ಥರ ಎಲ್ಲ ಸಮಸ್ಯೆ ಆಗ್ತದೆ. ಆಮೇಲೆ ಗಮನಿಸಿ ಇಲ್ಲಿ ನೋಡಿ, ಈಗ ಇದು ಮಾವಿನ ಗಿಡನ ನಾವೇನು ಮಾಡ್ತೀವಿ, ಇಲ್ಲಿಂದ ಇಲ್ಲಿ ಕಸಿ ಕಟ್ಟಿದ್ದೀವಿ, ಇಲ್ಲಿ ಬೆಡ್ ಮಾಡಿದ್ದೀವಿ, ಕಸಿ ಮಾಡಿದ್ದೀವಿ. ಇದರಿಂದ ಮೇಲ್ಗಡೆ ಭಾಗನೇ ಚಿಗುರಿ ಕೊಂಬೆ ಬರಬೇಕಾದ್ರೆ ಇದು ಕೆಳಗಡೆ ಭಾಗ ಬರಬಾರ್ದು. ಯಾವಾಗಲೂ ಕೆಳಗಡೆ ಭಾಗ ಇಲ್ಲಿ ಏನಾದರೂ ಗಿಡ ಬಂತು ಅಂದರೆ, ಎಲೆ ಬಂತು ಅಂದರೆ ನಾವೇನು ಮಾಡಬೇಕಂದ್ರೆ ಈಗ ಚಿವುಟು ಬಿಡಬೇಕು, ಈ ಥರ ಚಿವುಟು ಬಿಡಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಚಿಗುರಕ್ಕೆ ಬಿಡಬಾರ್ದು. ಈ ಗಂಟು ಇದೆಯಲ್ಲ, ಕಸಿ ಮಾಡೋ ಗಂಟಿನ ಮೇಲ್ಗಡೆ ಬಂದರೆ ನಮಗೆ ಒಳ್ಳೆಯದು. ಇದ್ರ ಬದಲು ನೋಡಿ ಸ್ವಲ್ಪ ಎಲ್ಲ ಗಮನಿಸ್ಕೊಳ್ತಾ ಇರಬೇಕು. ಹಾಗೆ ಇದು ಕ್ಯಾರೆಟ್ದು ಹಿನ್ನೀರು ಎಲ್ಲ ಒಂದು ಅರ್ಧ ಅಡಿ 1 ಅಡಿ ಅಷ್ಟು ಕಮ್ಮಿ ಆಗಿದೆ. ಇಲ್ಲೇನೇನು ಜಾಸ್ತಿ ಏನು ಅದು ಕಮ್ಮಿ ಆಗಿಲ್ಲ ನೋಡಿ. ಇಲ್ಲಿ ಹೀಗೆ ಜಟ್ರೋಪ ಬೇಲಿಯ ಪಕ್ಕದಲ್ಲಿ ಹೀಗೆ ಅರ್ಧ ಅಡಿಗೆ ಒಂದು ಜಟ್ರೋಪನ ನಾವು ಕಂಪಲ್ಸರಿ ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ ಹೇಗೆ ಬಂದಿದೆ, ಅರ್ಧ ಅಡಿಗೆ ಒಂದು ಜಟ್ರೋಪ, ಕೆಲವು ಕಡೆ 1-2 ಜಾಸ್ತಿನೇ ಇರ್ಬೋದು. ಈ ರೀತಿ ನೀವು ಹಾಕ್ಕೊಂಡಾಗ ಜಟ್ರೋಪ ಚೆನ್ನಾಗಿ ಬರ್ತದೆ. ಇದು ಇನ್ನೊಂದು 2 ತಿಂಗಳಲ್ಲಿ ಇದು ತೋಟ ಫುಲ್ಲು ಎಲ್ಲ ಕವರ್ ಆಗುತ್ತೆ. ನೆಕ್ಸ್ಟು ಜೂನ್ ಜುಲೈಗೆ ಮಳೆಗಾಲ ಶುರುವಾಗೋದುವರೆಗೂ ಮೇಲೆ ಅದರೊಳಗಡೆ ಈ ತೋಟ ಫುಲ್ಲು ಡೆವಲಪ್ ಆಗುತ್ತೆ. ಆಮೇಲೆ 1 ದಿನ 2 ದಿನ ನೀರು ಜಾಸ್ತಿಯಾಗಿ ಶೀತ ಆದರೂ ಏನೇನು ತೊಂದರೆ ಆಗೋದಿಲ್ಲ. ಯಾಕೆಂದರೆ ಅಷ್ಟೊತ್ತಿಗೆ ಗಿಡಗಳೆಲ್ಲ ಬೆಳವಣಿಗೆ ಆಗಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಆಗಿಬಿಟ್ರೆ ನೀರನ್ನು ಅದು ಇಂಗಿಸ್ಕೊಳ್ತದೆ, ನೀರನ್ನ ನಿಲ್ಲಕ್ಕೆ ಬಿಡೋದಿಲ್ಲ. ಹೀಗೆ ಅಂತ ನೋಡ್ಕೊಂಡು ಮಾಡ್ಕೊಳ್ಬೇಕು. ಇದು ಇವತ್ತಿನ ಸದ್ಯದ ಸ್ಥಿತಿಯಲ್ಲಿ ನಮ್ಮ ಈ ಸೌತ್ನಳ್ಳಿ ತೋಟದ ಸೀನ್ ಈ ಥರ ಇದೆ. ಚೆನ್ನಾಗಿ ಬರ್ತಾಯಿದೆ. ಒಳ್ಳೆಯದಾಗಲಿ. ನಮಸ್ತೆ.